ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಕಾಂಗ್ರೆಸ್ ಮುಕ್ತ ಭಾರತ, ಇದು ಮೋದಿಯವರು ಕಂಡ ಕನಸು. ಅಂದರೆ ಕಾಂಗ್ರೆಸ್ ವಿಚಾರಧಾರೆಗಳನ್ನು ಈ ದೇಶದಿಂದ ಚಲ್ ನಿಕಲ್ ಯಹಾಸೆ ಮಾಡಬೇಕು ಅನ್ನೋದು. ಅದರ ಸೂಚನೆ ಸಿಕ್ಕಿದೆ. ಅದು ಕೂಡ ನಮ್ಮ ಮಲ್ಲಿಕಾರ್ಜುನ ಲಿಂಗ ಅವರಿಂದ. ಈಗ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಎಲ್ಲ ಘಟಕಗಳನ್ನು ಡಿಸಾಲ್ವ್ ಅಂದರೆ ವಿಸರ್ಜನೆ ಮಾಡಲಾಗಿದೆ. ಅಂದರೆ ಏನು? ಒಂದು ಪಕ್ಷ ಅಂದಮೇಲೆ ಅಲ್ಲಿ ಒಂದಿಷ್ಟು ಘಟಕಗಳು ಇರ್ತವೆ. ಯುವ ಘಟಕ, ಮಹಿಳಾ ಘಟಕ, ರೈತ ಘಟಕ, ಅದು ಇದು ಅಂತ ಎಲ್ಲ ಪಕ್ಷದಲ್ಲೂ ಕಾಮನ್ನು. ಆದರೆ ಈಗ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ವಿಸರ್ಜನೆ ಮಾಡಲಾಗಿದೆ. ನಮ್ಮ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ರಾಯ್ಬರೇಲಿಯಲ್ಲಿ ಗೆದ್ದಿದ್ರು. ರಾಯ್ಬರೇಲಿ ಇರೋದ್ರಲ್ಲಿ ಉತ್ತರ ಪ್ರದೇಶದಲ್ಲೇ ಅಂಥ ಮಹಾನ್ ಲೀಡರ್ ಇದ್ದರೂ ಕೂಡ ಉತ್ತರ ಪ್ರದೇಶದಲ್ಲಿ ಯೋಗಿ ಹವಾಕ್ಕೆ ಕಾಂಗ್ರೆಸ್ಗೆ ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ಪಕ್ಷ ಸಂಘಟನೆ ಮಾಡೋದು ಅಸಾಧ್ಯ ಅನಿಸಿರಬೇಕು. ಯಾಕೆಂದರೆ ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯತೆ ಅಷ್ಟಿದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸು ನಿಸ್ತೇಜ ಸ್ಥಿತಿಗೆ ತಲುಪಿದೆ. ಚುನಾವಣೆ ಅನ್ನೋ ಆಸ್ಪತ್ರೆಗೆ ಹೋದರೆ ಜನರು ಅನ್ನೋ ಡಾಕ್ಟರು ICU ಒಳಗೆ ಮಲಗಿಸ್ತಿದ್ದಾರೆ. ಕಳೆದ ಹಲವಾರು ಚುನಾವಣೆ ಆಯಿತು. ಕಳಪೆ ಪ್ರದರ್ಶನ ನೀಡ್ತಾ ಇದ್ದ ಕಾಂಗ್ರೆಸ್ಗೆ ಕಳೆದ ಲೋಕಸಭೆ ಆಯ್ತಲ್ಲ, ಅದೊಂದು ದೊಡ್ಡ ಭರವಸೆ ಬಂದಿತ್ತು. ರಾಜ್ಯದಲ್ಲಿ 80 ಲೋಕಸಭಾ ಸ್ಥಾನಗಳ ಪೈಕಿ ಕಾಂಗ್ರೆಸ್ ಎಲ್ಲ NDA ಒಕ್ಕೂಟ 43 ಗೆದ್ದಿತ್ತು. ಅದರಲ್ಲಿ ಆ 43ರಲ್ಲಿ ಕಾಂಗ್ರೆಸ್ MP ಗಳು ಎಷ್ಟು ಹೇಳಿ? 1, 2, 3, 4, 5, 6. ಅದರಲ್ಲಿ ಒಬ್ಬರು ನಮ್ಮ ರಾಹುಲ್ ಸಾರು. ಬಾಕಿ ಬಹುತೇಕ ಸಮಾಜವಾದಿ ಪಾರ್ಟಿಯವರು. 6 ಸಂಸದರನ್ನು ಭಾರತದ ಅತಿದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಗಳಿಸುತ್ತೆ ಅಂದರೆ ಆ ಪಕ್ಷ ಅಲ್ಲಿ ಎಷ್ಟು ವೀಕ್ ಆಗಿರಬೇಡ. ಇವರಿಗಿಂತ ಅಖಿಲೇಶ್ ಯಾದವ್ ಮುಸ್ಲಿಂ ಓಲೈಕೆಯಲ್ಲಿ ತುಂಬ ಮಂದಿದ್ದಾರೆ. ಸೊ ಮುಸ್ಲಿಂ ವೋಟುಗಳಲ್ಲಿ SP ಗೆ ಸಿಂಹಪಾಲು. ಇದು ಅಲ್ಲಿನ ಸೋಲಿಗೆ ಬಿಗ್ ರೀಸನ್ ಅನ್ನೋದು ಎಕ್ಸ್ಪರ್ಟ್ ಅಭಿಪ್ರಾಯ. ಕೈ ಪಕ್ಷ 6 ಸ್ಥಾನ ಗೆದ್ದಿದೆ. 2019ಕ್ಕೆ ಹೋಲಿಕೆ ಮಾಡಿದ್ರೆ 6 ಪಟ್ಟು ಹೆಚ್ಚಾಗಿದೆ. ಅಂದರೆ 2019ರಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಕೇವಲ ಒಂದೇ ಒಂದು ಸ್ಥಾನವನ್ನು ಕಂಡಿತ್ತು. ಇದನ್ನೆಲ್ಲ ನೋಡಿ ಕಾಂಗ್ರೆಸ್ ಘಟಕಗಳು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಅಂತ ಹೈಕಮಾಂಡ್ ನಿರ್ಧಾರ ಮಾಡಿ ಎಲ್ಲ ಘಟಕಕ್ಕೂ ಎಳ್ಳು ನೀರು ಬಿಟ್ಟಿದೆ. ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಗೊತ್ತಾಗದೇ ಇದ್ದಾಗ ಇರೋ ದಾರಿಯೇ ಡಿಸಾಲ್ವ್. ಹಾಗಂತ ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಇರೋದೇ ಇಲ್ವಾ? ಈ ವಿಸರ್ಜನೆ ಅದು ಇದು ಎಲ್ಲ ತಾತ್ಕಾಲಿಕ. ಮುಂದೆ ವಿಧಾನಸಭೆ ಚುನಾವಣೆಗೆ ರೆಡಿ ಆಗಬೇಕಲ್ಲ. ಹೀಗಾಗಿ ಹೊಸ ಮುಖಗಳನ್ನು ತಂದು ಹೊಸ ಘಟಕಗಳನ್ನು ಮಾಡೋ ಪ್ಲ್ಯಾನ್. ಸೋತು ಸುಣ್ಣವಾಗಿ ಯೋಗಿ ಬಾಬಾ ಬಾಯಲ್ಲಿ ಕವಳವಾಗಿ ಕುಗ್ಗಿ ಕೂತಿರೋ ಪಕ್ಷ ಈಗ ಪಕ್ಷ ಸಂಘಟನೆ ಮಾಡೋಕ್ಕೆ ಹೋಗುತ್ತೆ. ಬಟ್ ಬದಲಾವಣೆ ಜಗದ ನಿಯಮ. 2019, 2024ರ ಲೋಕಸಭಾ ಚುನಾವಣೆ ಮತ್ತು 2022ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಾಧನೆ ಕಂಡ್ರೆ ಅಯ್ಯಯ್ಯೋ ನಿರಾಶಾದಾಯಕ ಅಂತಾರಲ್ಲ, ಅದೇ. ಒಂದು ಕಾಲದಲ್ಲಿ ಕಾಂಗ್ರೆಸ್ಸು ಭದ್ರಕೋಟೆ UP ಅಂದರೆ, ಈಗ ಛಿದ್ರಕೋಟೆ. ಬುಲ್ಡೋಸರ್ ಬಂದು ಎಲ್ಲ ಛಿದ್ರ ಮಾಡಿದೆ. ಹೇಗಿತ್ತು ಅಂದರೆ ಗಾಂಧಿ ಖಾನ್ದಾನೆಲ್ಲ ಅಲ್ಲಿಂದನೇ ನಿಲ್ತಾ ಇತ್ತು. ಅಮೇಥಿ ಮತ್ತು ರಾಯ್ಬರೇಲಿ ಅಂದರೆ ಹೋಮ್ ಪಿಚ್ಚು. ಅವರೇ ಟಾಸ್ ವಿನ್ನು, ಅವರೇ ಮ್ಯಾಚ್ ವಿನ್ನು. ಇಂದ್ರಜ್ಜಿ, ರಾಜೀವ್ ಅಂಕಲು, ಸೋನಿಯಾ ಆಂಟಿ, ಈಗ ರಾಹುಲ್ ಅಣ್ಣ, ರೇ ಆ 2 ಕ್ಷೇತ್ರವನ್ನು ಅನಾಫಿಷಿಯಲ್ ಆಗಿ ಗುತ್ತಿಗೆಗೆ ತಗೊಂಡಿದ್ರು. ಅಂಥ ಕ್ಷೇತ್ರದಲ್ಲಿ ಪಕ್ಷವನ್ನು ಮುಳುಗಿಸಿ ಮತ್ತೆ ಮೇಲೆತ್ತೋ ಪ್ರಯತ್ನವಂತೂ ಆಗ್ತಾಯಿದ್ದು. ಏನು ಕಾಂಗ್ರೆಸ್ ಲೆಕ್ಕಾಚಾರ? ಖರ್ಗೆ ನೇತೃತ್ವದಲ್ಲಿ ಯುವಜನತೆ ಹಾಗೂ ತಳಮಟ್ಟದ ನಾಯಕರನ್ನು ಮುಂದೆ ತರಬೇಕು. ಅವರಲ್ಲಿ ನಾಯಕತ್ವದ ಗುಣ ಹುಡುಕಬೇಕು. ಜಾತಿ ಲೆಕ್ಕಾಚಾರ ಒಂದು ಆಗಲೇಬೇಕು. ಅಬ್ಬಬ್ಬಬ್ಬ, ಎಷ್ಟೊಂದು ಕೆಲಸ ಇದೆ. ಹಳೆ ಸಮಿತಿಯಲ್ಲಿ ಇಷ್ಟು ವರ್ಷ ಪಕ್ಷವೇ ನಮ್ಮ ತಾಯಿ ತಂದೆ, ಪಕ್ಷವೇ ನಮ್ಮ ಬಂಧು ಬಳಗ ಅಂದ್ಕೊಂಡಿದ್ವಿ. ಆದರೆ ಈ ಅಪ್ಪ ಬಂದು ಪಕ್ಷದ್ದೇ ಪಿತೃಪಕ್ಷ ಮಾಡಿದ್ರಲ್ಲ ಅಂತ ಬೇಜಾರು ಮಾಡ್ಕೋಬೋದು ರೆಬಲ್ಗಳಾದರೆ. ಆ ಚಿಂತೆಯೂ ಕೂಡ ಇದೆ. ಈಗ ಇರೋರನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬೇರೆಯವ್ರನ್ನ ಹುಡುಕಿ ಕರ್ಕೊಂಬಂದು ಶಾಲ್ ಹೊದಿಸಿ ಕೂರಿಸೋದು ಈಸಿ ಮಾತಲ್ಲ, ಕಷ್ಟವೂ ಅಲ್ಲ. ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಇದೆ. ಇನ್ನೊಂದು ಪ್ರಮುಖ ಗುರಿ ಇದೆ. ಉತ್ತರ ಪ್ರದೇಶದಲ್ಲಿ 403 ವಿಧಾನಸಭಾ ಕ್ಷೇತ್ರಗಳು ಇದೆಯಲ್ಲ, ಅದಕ್ಕೊಂದು ಚುನಾವಣೆ ಅಂತ ಆಗುತ್ತಲ್ಲ. ಅಲ್ಲಿ ತನಕ NDA ಒಕ್ಕೂಟ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಖಿಲೇಶ್ ದೋಸ್ತನೇ ಆಗಿರ್ತಾನೋ ದುಶ್ಮನ್ ಅನ್ನೋ ಐಡಿಯಾ ಇಲ್ಲ. ಈಗಿರೋ ಕಾಂಗ್ರೆಸ್ ಘಟಕದಲ್ಲಿ ಜೀವವೇ ಇಲ್ಲ. ಎಲೆಕ್ಷನ್ಗೆ ರೆಡಿ ಆಗಬೇಕಲ್ಲ. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಮಾಡೋಕ್ಕಾಗಲ್ಲ. ಹಾಗೆ ಮಾಡಿದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷವೇ ಇರಲ್ಲ. ಮೊದಲೇ ಜನರಿಗೆ ಅಸಡ್ಡೆ ಶುರುವಾಗಿದೆ. ಕಾಂಗ್ರೆಸ್ ಬಲಹೀನ ಅನ್ನೋ ಸತ್ಯ ಗೊತ್ತಾದರೆ ಮುಗೀತಲ್ಲ. ಹೀಗಾಗಿಯೇ ಮೇಜರ್ ಸರ್ಜರಿಗೆ ಡಾಕ್ಟರ್ ಖರ್ಗೆ ಲಿಂಗ ಅವರು ಡಾಕ್ಟರ್ ಕೋಟ್ ಹಾಕ್ಕೊಂಡು ಬಂದಿದ್ದಾರೆ. ಇದೊಂದು ನಿರ್ಧಾರ ತಗೊಂಡಿದ್ದು ಅವರೇನಾ? ಇಲ್ಲ, ಖಂಡಿತ ಅಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಗಾಂಧಿ ಪರಿವಾರದ ಡೆಲಿವರಿ ಬಾಯ್ ಅಷ್ಟೇ,
ಪೋಸ್ಟ್ ಮ್ಯಾನ್. ಅವರು ನಿರ್ಧಾರ ತಗೋತಾರೆ, ಇಂಥ ನಿರ್ಧಾರ ತಗೊಂಡ್ವಿ ಅಂತ ಹೇಳ್ತಾರೆ, ಇದನ್ನು ಜನರಿಗೆ ತಲುಪಿಸಿ ಅಂದ್ಬಿಟ್ರೆ ಇವರ ಹೆಸರು, ಇವರ ಸೈನ್ಯರ ಪತ್ರ ಒಂದು ರೆಡಿಯಾಗುತ್ತೆ. ಯಾಕೆಂದರೆ ಎಷ್ಟಂದ್ರು ಅಧ್ಯಕ್ಷರಲ್ವಾ. ಬಟ್ ಜನರದ್ದೊಂದು ಮನವಿ ಇದೆ, ಏನಂದರೆ ಹೀಗೆ ಕಾಂಗ್ರೆಸ್ ಘಟಕಗಳನ್ನು ವಿಸರ್ಜನೆ ಮಾಡೋ ಬದಲು ಇಡೀ ಪಕ್ಷನೇ ವಿಸರ್ಜನೆ ಮಾಡಿದ್ರು ಒಳ್ಳೆಯದು ಅಂತ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಆಗ ಜನ ನೆಮ್ಮದಿಯಿಂದ ಇರ್ಬೋದಲ್ಲ. ಜಾತಿಗಳ ಮಧ್ಯ ಬೆಂಕಿ ಹಚ್ಚೋ ಕೈಗಳು ಮನೆ ಒಳಗೆ ಇದ್ದರೆ ಎಷ್ಟು ಚಂದ ಅಲ್ಲ. ಮಲ್ಲಿಕಾರ್ಜುನ ಲಿಂಗಕ್ಕೆ ಸದ್ಯ ಬೇರೆ ಏನೂ ಕೆಲಸ ಇಲ್ಲ ಅಂತ ಕಾಣಿಸುತ್ತೆ. ಸೋತಲ್ಲಿ ಹೋಗೋದು, ಮೀಟಿಂಗ್ ಮಾಡೋದು, ಟೀ ಸಮೋಸ ತಿಂದು ಅಲ್ಲಿರೋರಿಗೆ ಬೈದು ಘಟಕಗಳನ್ನು ವಿಸರ್ಜನೆ ಮಾಡೋದು. ಲಾಸ್ಟ್ ಮಂತ್ ಹಿಮಾಚಲ ಪ್ರದೇಶದಲ್ಲೂ ಕೂಡ ವಿಸರ್ಜನೆಗೆ ಹೋಗಿದ್ರಲ್ಲ, ಒಂದೇ ತಿಂಗಳ ಗ್ಯಾಪಲ್ಲಿ 2 ವಿಸರ್ಜನೆ. ನಮ್ಮ ಹಿಂದೂಗಳು ಗಣೇಶನ ವಿಸರ್ಜನೆ ಮಾಡದಂತೆ, ಬಟ್ ನಮ್ಮದು ಧಾಮ್ಧೂಮು, ಇವರದ್ದು ಟುಸ್ಪುಸ್. ಪಪ್ಪು ಸಾರಥ್ಯದಲ್ಲಿ ಲಿಂಗಣ್ಣನ ಅಧ್ಯಕ್ಷತೆಯಲ್ಲಿ ಕೆಲವು ವರ್ಷಗಳಲ್ಲಿ ಇಡೀ ಪಕ್ಷವೇ ಡಿಸಾಲ್ವ್ ಆದರೂ ನೋ ಶಾಕ್. ಕಾಲಿಟ್ಟಲ್ಲೂ ಸೋಲು, ಕೈ ಇಟ್ಟಲ್ಲೂ ಸೋಲು, ಕನಸಲ್ಲೂ ಸೋಲು, ನನಸಲ್ಲೂ ಸೋಲು. ಅಯ್ಯಯ್ಯೋ ಯಾಕಯ್ಯೋ. ಈ ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ, ಒಂದು ಹೋಮ ಮಾಡಿಸಿ. ನಿಮಗೆ ಹಿಂದೂ ಆಚರಣೆಗಳ ಬಗ್ಗೆ ನಂಬಿಕೆ ಇಲ್ಲದೇ ಇರಬಹುದು, ಬಟ್ ಕಾಂಗ್ರೆಸ್ ಆಫೀಸಲ್ಲಿ ಒಂದು ಹೋಮ ಇಟ್ಕೊಳ್ಳಿ. ರಾಹುಲ್ ಗಾಂಧಿಗೆ ಪಂಚೆ ಉಡಿಸಿ ಕೂರಿಸಿ, ಪುರೋಹಿತರನ್ನ ಕರೆಸಿ, ಮಾಟಗಾರನಲ್ಲ ಪುರೋಹಿತರು, ಲಾಸ್ಟ್ ಆಪ್ಷನ್ ಅಂತ ಮಾಡಿಸ್ಬೋದಲ್ಲ. ಏನೋ ನಿಮ್ಮ ಒಳ್ಳೆಯದಾಗ ಹೇಳಿದ್ದು ಮಾತು ಕೇಳ್ತೀರಾ. ಬಟ್ ಈಗ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ನನಗೆ ಯಾವ ಘಟಕ ಸಿಗಬಹುದು, ನನ್ನನ್ನು ಎಲ್ಲಿ ಅಧ್ಯಕ್ಷ ಮಾಡಬಹುದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ದೇವರೇ ನನಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ರಾಮ ಮಂದಿರಕ್ಕೂ ಹೋಗಬಹುದು. ಟಿ ವಿ ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. ಟಿ ವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.